ಅನನ್ಯ ಕಲಾರಂಗ ಚಿಕ್ಕಬಳ್ಳಾಪುರ ಗೌತಮ ಬುದ್ಧ ಫೌಂಡೇಶನ್ ಮಂಚನಬೆಲೆ ಸಹಯೋಗದೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು 4 ದಿನಗಳ ರಂಗೋತ್ಸವ ಮೂರನೇ ದಿನವಾದ ಶುಕ್ರವಾರ ಶ್ರೀಕೃಷ್ಣ ಸಂಧಾನ ನಾಟಕ ಪ್ರದರ್ಶನ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ವಕೀಲ ಸಂಘದ ಅಧ್ಯಕ್ಷರಾದ ಅಭಿಲಾಷ್ ಮಾತನಾಡಿ, ಅಂಬೇಡ್ಕರ್ ಹೇಳಿದ್ದಾರೆ, ಸಮಾಜದಲ್ಲಿ ನಾವು ಏನು ಮಾಡಿದ್ದೇವೆ ಎಂದು ನೋಡುತ್ತದೆ. ಆಗ ಸಮಾಜ ನಮಗೆ ಒಂದು ಸ್ಥಾನಮಾನ ಕೊಡುತ್ತದೆ. ಮಕ್ಕಳ ಮೇಲೆ ಪೋಷಕರು ಒತ್ತಡ ಮಾಡಬಾರದು. ಗ್ರಾಮೀಣ ಭಾಗದಲ್ಲಿರುವ ಕಲೆಗಳು ಎಂದರೆ ನನಗೆ ಚಿಕ್ಕ ವಯಸ್ಸು ಜ್ಞಾಪಕ ಬರುತ್ತದೆ. ಯಾಕೆಂದರೆ ನಮ್ಮ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿ ಆದರೆ ನಮಗೆ ಮನೆಯಲ್ಲಿ ವೇಷಭೂಷಣ ತೊಟ್ಟು ಶಾಲೆಗೆ ಕಳುಹಿಸುತ್ತಿದ್ದರು. ಅದು ಎಷ್ಟು ಚಂದ. ಈಗ ಆ ಕಲೆಗಳು ನಶಿಸಿ ಹೋಗುತ್ತಿದೆ ಎಂದು ತಿಳಿಸಿದರು. ಸರ್ಕಲ್ ಅಂದರೆ ಏನು ಅಂತಂದರೆ ಭಾಳ ಸಿಂಪಲ್ಲಾಗಿ ಹೇಳೋದು ಅಂತಂದರೆ, ನಾವು ಒಂದು ಜಾಯಿಂಟ್ ಫ್ಯಾಮ್ಲಿನ ಬಿಟ್ಟು ಇವತ್ತೇನು ಮಾಡ್ತಿದ್ದೀವಿ, ಒಂದು ಚಿಕ್ಕ ಕುಟುಂಬ, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ. ಸೊ ಈ ಫಾಸ್ಟ್ ಲೈಫಲ್ಲಿ ಏನು ಮಾಡ್ತಿದ್ದೀವಿ, ಜೀವನನ ತುಂಬ ಒತ್ತಡಕ್ಕೆ ತೊಗೊಂಡೋಗ್ತಾ ಇದ್ದೀವಿ. ಸೊ ಈ ಒತ್ತಡಕ್ಕೆ ತೊಗೊಂಡೋಗಿ ಏನು ಮಾಡ್ತಿದ್ದೀವಿ ಅಂತಂದರೆ, ನಾವೆಲ್ಲಿಂದ ಬಂದಿದ್ವಿ. ಸೊ ಈಗ ನಾವು ಯಾರನ್ನೇ ನಮ್ಮ ತಂದೆ ಯಾರು ಇಂಥವ್ರು ಅಂತ ಹೇಳ್ತೀವಿ, ಅವ್ರು ಏನು ಕೆಲಸ ಮಾಡ್ತಿದ್ರು, ಒಂದು ಆಫೀಸಲ್ಲಿದ್ದರು. ಸೊ ಅವ್ರ ತಂದೆ ಏನು ಮಾಡ್ತಿದ್ರು ಅಂದರೆ, ವಿ ಗೋ ಟು ಬ್ಯಾಕ್ ವಿಲೇಜ್, ಅಂದರೆ ಹಳ್ಳಿ ಭಾಗಕ್ಕೆ ಹೋಗ್ತಿದ್ವಿ. ಸೊ ಸಾಮಾನ್ಯವಾಗಿ ನನಗೆ ಜ್ಞಾಪಕ ಇರೋವಂಥ ಪ್ರಕಾರ, ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ, ಎಸ್ಪೆಷಲಿ ಒಂದು 6th 5th ನಾವು ನಮ್ಮೂರು ಶಾಲೆಯಲ್ಲಿ ಓದ್ತಿರ್ಬೇಕಾದಾಗ ಪ್ರತಿಭಾ ಕಾರಂಜಿ ಅಂತ ಒಂದು ಕಾರ್ಯಕ್ರಮ ನಡೀತಿತ್ತು. ಸೊ ಅಲ್ಲಿ ಪ್ರತಿ ಶಾಲೆಯಲ್ಲೂ ಕೂಡ ನಾಟಕಗಳನ್ನು, ಜಾನಪದ ಗೀತೆಗಳನ್ನು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಸೊ ಅದಾದ ನಂತರ ಹೋಬಳಿ ಲೆವೆಲ್ ಅಂತ ಬರೋದು, ಅಲ್ಲಿ ಕಾಂಪಿಟೇಷನ್. ಅದಾದಮೇಲೆ ತಾಲೂಕು ಲೆವೆಲ್ ಅಂತ ಬರ್ತಿತ್ತು, ಅಲ್ಲಿ ಕಾಂಪಿಟೇಷನ್. ಸೊ ಇವತ್ತೇನಾಗಿದೆ, ಬರೀ ವಿದ್ಯಾಭ್ಯಾಸ ಒಂದೇ ಮಕ್ಕಳಿಗೆ, ಬೇರೆ ಏನೂ ಬೇಕಿಲ್ಲ, ನನ್ನ ಮಗ ಓದ್ಬಿಟ್ರೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬಿಡ್ತಾನೆ, ಸೊ ಅವ್ನಿಗೆ ಅದೇ ಜೀವನ ನಾವು ಕೊಡ್ತಾ ಇರೋದು, ಅದು ಸುಳ್ಳು. ಖಂಡಿತ ಯಾರೂ ಕೂಡ ವಿದ್ಯಾಭ್ಯಾಸ ಆ ವ್ಯಕ್ತಿಯ ಜೀವನದಲ್ಲಿ ನಿರ್ಧಾರ ತಗೊಳ್ಳಿಕ್ಕೆ ಶಕ್ತಿ ಇರುತ್ತೆ ಅನ್ನೋದೊಂದು ಬಿಟ್ಟರೆ ವಿದ್ಯೆಯಿಂದ ಎಲ್ಲನೂ ಸಿಗಲ್ಲ. ಸೊ ಅದಕ್ಕಿಂತ ಬಹಳ ಮುಖ್ಯವಾಗಿ ಅವನಲ್ಲಿ ಒಂದು ಮನೋಬಲ ಹೆಚ್ಚಾಗಬೇಕು ಅಂತಂದರೆ ಈ ಥರ ಒಂದು ವೇದಿಕೆಗಳಲ್ಲಿ ನಮ್ಮ ಮಕ್ಕಳನ್ನ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಭಾಳ ಇಂಪಾರ್ಟೆಂಟ್. ದಯವಿಟ್ಟು ನಾನು ಇಲ್ಲಿ ಏನು ಪೋಷಕರೇ ಜಾಸ್ತಿ ಇದ್ದೀರಾ, ಸೊ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನಂತಂದರೆ, ದಯವಿಟ್ಟು ನಿಮ್ಮ ಮಕ್ಕಳನ್ನು ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ ನಿಮ್ಮ ಗ್ರಾಮೀಣ ಭಾಗದ ಯಾವ್ಯಾವ ಕಲೆಗಳಿತ್ತು, ಯಾವ್ಯಾವನ್ನ ಆಚರಣೆ ಮಾಡ್ತಿದ್ವಿ. ಇವತ್ತು ಎಷ್ಟೋ ಜನ, ನಾನು ಆಗಲೇ ನಮ್ಮ ಸಹೋದರ ಜೊತೆ ಮಾತಾಡ್ತಾ ಇದ್ದೆ, ಎಷ್ಟೋ ಜನ ತಮ್ಮ ಕುಟುಂಬದ ಮೂಲ ಒಂದು ಏನೋ ಒಂದು ಜಾನಪದನೋ ಕಲೆನೋ ಏನೋ ಒಂದು ಇರುತ್ತೆ, ಅದನ್ನು ಬಿಟ್ಬಿಟ್ಟಿದ್ದಾರೆ. ಸೊ ಇದಾಗಬಾರ್ದು. ಇದಾಗೋದ್ರಿಂದ ಏನಾಗುತ್ತೆ, ಮುಂದಿನ ಪೀಳಿಗೆಗೆ ಹೇಳ್ಕೊಡೋರು ಸಿಗಲ್ವಾ, CD ಸಿಗಲ್ವಾ, ಪೆನ್ ಡ್ರೈವ್ ಹಾಕಿದ್ರೆ ಬರುತ್ತೆ, ಆನ್ಲೈನಲ್ಲಿ ಹೊಡೆದ್ರೆ ಬರುತ್ತೆ, ಎಲ್ಲ ಬರುತ್ತೆ. ಆದರೆ ಊಟ ನಾವು ಕೈಯಲ್ಲಿ ತಿಂದರೆ ತಾನೇ ಹೊಟ್ಟೆ ತುಂಬೋದು. ಅದೇ ರೀತಿ ಕಲೆನೂ ಅಷ್ಟೇ, ನಾವು ಅದನ್ನು ಮನಸ್ಸಾರೆ ಸ್ವಾದ ಮಾಡಬೇಕು. ಯಾವ ಥರ ಅಂತಂದರೆ, ಅವುಗಳಲ್ಲಿ ಕಲೆನ ಕಲಿತು ಭಾಗವಹಿಸೋದರಿಂದ ಮಾತ್ರ ಅದು ಸಾಧ್ಯ. ನಾನು ತುಂಬ ಪೇರೆಂಟ್ಸ್ಗೆ ಶಾಲೆಗಳಿಗೆ ನಾವು, ಎಸ್ಪೆಷಲಿ ನಾನು ನೆಕ್ಸ್ಟ್ ಜೂನ್ ಸ್ಟಾರ್ಟ್ ಆದರೆ ಸರ್ಕಾರಿ ಶಾಲೆಗಳಿಗೆ ನಾವು ಜಾಸ್ತಿ ವಿಸಿಟ್ ಮಾಡ್ತಿದ್ವಿ. ಎಷ್ಟು ಅಂದರೆ ಸರಿಸುಮಾರು ಒಂದು 60-70 ಶಾಲೆಗಳು ವಿಸಿಟ್ ಮಾಡ್ಬಿಡ್ತೀವಿ ನಾನು ನೆಕ್ಸ್ಟ್ ಜೂನು ಜುಲೈ ಒಳಗಡೆ. ಸೊ ಏನಕ್ಕೆ ಹೋಗ್ತೀವಿ ಅಂತಂದರೆ, ನಮ್ಮ ಕನ್ನಡ ಶಾಲೆಗಳಲ್ಲಿ ಕನ್ನಡ ಶಾಲಾ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರಿಗೆ ನಾವು ಇದ್ದೀವಿ ಬ್ಯಾಕ್ ಸಪೋರ್ಟ್ ಆಗಿ. ಎಲ್ಲೆಲ್ಲಿ 10 ಜನ 20 ಜನ ಮಕ್ಕಳಿದ್ದಾರೋ ಅಲ್ಲಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು, ಕಂಪ್ಯೂಟರ್ಗಳು, ಟೇಬಲ್ಸು ಪ್ರತಿಯೊಂದು ಕೊಡ್ತೀವಿ. ಯಾಕೆ ಅಂತಂದರೆ ನಮ್ಮ ಮನೇಲಿ ನಮ್ಮ ಮಕ್ಕಳನ್ನ ನಾವು ಯಾವುದೇ ಒಳ್ಳೆ ಎಜುಕೇಷನ್ ಕೊಡಿಸ್ತಿದ್ದೀವೋ ಆ ಮಕ್ಕಳಲ್ಲಿ ಕೂಡ ಅದು ಸಿಗಬೇಕು. ಸೊ ಹಂಗೆ ಹೊರಟಾಗ ನಮಗೆ ಕಂಡು ಬಂದಿದ್ದೇನೆಂದರೆ, ಎಲ್ಲಿಗೋದ್ರೂ ಬರೀ ಮಾರ್ಕ್ಸು, ಪರ್ಸೆಂಟೇಜು, ರಿಸಲ್ಟು ಇಷ್ಟು ಬಿಟ್ಟರೆ ಬೇರೆ ಲೋಕನೇ ಇಲ್ಲ. ಇವಾಗ ನಾವು ನೋಡ್ತಿದ್ದೀವಲ್ಲ, ಇದೇ ಟ್ರೂತ್. ಈ ಲೈಫಲ್ಲಿ ನಾವು ಯಾವಾಗ ಇವತ್ತು ನಮ್ಮ 1ನೇ ವರ್ಷದ್ದು ಕನ್ನಡ ಭವನ ಉದ್ಘಾಟನೆ ಇರ್ಬೋದು, 100ನೇ ವರ್ಷ, 50ನೇ ವರ್ಷ ಅದನ್ನು ಸಂಭ್ರಮಾಚರಣೆ ಮಾಡೋ ದಿನ, ಅವತ್ತು ಈ ವಿದ್ಯಾರ್ಥಿಗಳು ಹೇಳ್ಕೊತಾರೆ, ನಾನು ಅವತ್ತು ಓಪನ್ ದಿನ ನಾನು ಅಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಫಸ್ಟ್ ನಾನು ಮಾಡಿದ್ದಿದ್ದು ಅಂತ. ಸೊ ಆ ಅವಕಾಶ ಇಲ್ಲಿರ್ತಕ್ಕಂಥ 1200 ಮಕ್ಕಳಲ್ಲಿ ಬೆರಳೆಣಿಕೆ 20 ಜನಕ್ಕೆ ಮಾತ್ರ ಸಿಕ್ತು. ಸೊ ಇತಿಹಾಸ ಯಾವತ್ತೂ ಜ್ಞಾಪಕ ಬರುತ್ತೆ ಅಂತಂದರೆ, ನಾವು ಇವತ್ತು ಮಾಡಿದ್ರೆ ಮಾತ್ರ ಮುಂದೆ ಇತಿಹಾಸ ಆಗುವಂಥದ್ದು. ನಾವು ಇವತ್ತು ಮಾಡಲೇ ಇಲ್ಲ, ನಾವೇನು ಪ್ರಯತ್ನನೇ ಮಾಡಲಿಲ್ಲ, ನಾವು ನಮ್ಮ ಕಲೆನ ಉಳಿಸ್ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದಾಗ
ಮುಂದೆ ಇತಿಹಾಸ ಯಾವುದೂ ಸೃಷ್ಟಿ ಆಗಲ್ಲ. ನಮ್ಮ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದ್ರು, ನಾವು ಏನನ್ನು ಓದ್ತೀವಿ, ಏನನ್ನು ಮಾಡ್ತೇವೆ, ಏನನ್ನು ಕೊಡ್ತೇವೆ, ಇದೇನೂ ಮಾಡದೆ ಸಮಾಜ ನಮಗೆಲ್ಲ ಕೊಡಲ್ಲ. ಸಮಾಜ ನಮಗೊಂದು ಒಳ್ಳೆ ಸ್ಥಾನಮಾನ ಕೊಟ್ಟಿದೆ. ಆ ಸ್ಥಾನಮಾನನ ಯಾವ ರೀತಿ ನಾವು ತೊಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ನಿಲ್ಲುತ್ತೆ. ನಾನು ಆಗಲೇ ಹೇಳ್ದಂಗೆ ದಯವಿಟ್ಟು ಮಾರ್ಕ್ಸು ಇವೆಲ್ಲ ಇರಲಿ. ಇವತ್ತವರೆಗೂ ಎಲ್ಲಾದರೂ ಕಂಪ್ನಿಯಲ್ಲಿ ಬೋರ್ಡ್ ಹಾಕಿದಾರಾ, ಇಲ್ಲ ಎಲ್ಲಾದರೂ ಸರ್ಕಾರಿ ಕಚೇರಿಯಲ್ಲಿ ಬೋರ್ಡ್ ಹಾಕಿದಾರಾ, ಇಷ್ಟು ಪರ್ಸೆಂಟೇಜ್ ಬಂದವನು ಕೆಲಸ ಕೊಡ್ತೀವಿ ಅಂತ? ನೋ. ಮತ್ತೆ ಏನು ಮಾಡ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಇಡ್ತಾರೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮಾರ್ಕ್ಸ್ ಕೊಡ್ತಾರಾ? ಇಲ್ಲ, ಅವ್ನಿಗೆ ಏನು ಬೇಕೋ ಆ ಕ್ವಶನ್ಸ್ ಕೊಡ್ತಾನೆ. ಸೊ ಅಲ್ಲೇನಾಯಿತು, ನಾವು ಓದಿದ್ದು ಎಜುಕೇಷನ್ ಒಂದು ಸೈಡ್ ಹೊರಟೋಯ್ತು. ಅಲ್ಲಿ ಬಂದಿದ್ದೇನು ಗೊತ್ತಾ, ಮೆಂಟಲ್ ಎಬಿಲಿಟಿ ಬಂತು, ನ್ಯಾಚುರಲಾಗಿ ಡೈಲಿ ಏನು ನಡೀತಾ ಇದೆ ಬಂತು, ಕರೆಂಟ್ ಇವೆಂಟ್ಸ್ ಬಂತು, ಮ್ಯಾಥ್ಸ್ ಬಂತು, ಸೈನ್ಸ್ ಬಂತು. ಅವ್ನು ಕನ್ಫ್ಯೂಸ್ ಆಗಿ ಲಾಸ್ಟ್ಗೆ ಯಾವುದೂ ಬರೆಯೋದು. AS ಅಷ್ಟೇ, ಯಾಕೆ ಫೈಲೂರ್ ಆಗ್ತಾ ಇದ್ದೀವಿ, ಯಾಕೆ ನಾರ್ತ್ ಇಂಡಿಯನ್ ಸಕ್ಸಸ್ ಆಗ್ತಾ ಇದ್ದಾರೆ ಅಂತಂದರೆ, ನಾವು ಮಕ್ಕಳ ಮೇಲೆ ತೋರ್ತಾ ಇರ್ತಕ್ಕಂಥ ಅತಿಯಾದ ಅಭಿಮಾನ, ಅತಿಯಾದ ಒತ್ತಡ. 25 ವರ್ಷಕ್ಕೆ ಅವ್ರು AS ಪಾಸ್ ಆದರು ಅಂತಾರೆ. ಹೆಂಗೆ ಅವ್ರು ಸುಮ್ಮನೆ 25 ವರ್ಷಕ್ಕೆ ಆಗಿರಲ್ಲ. ಅವರದ್ದು ಸ್ಟ್ಯಾಂಡರ್ಡಾಗಿ ನಮ್ಮ ಮನೆ ಮುಂದೆ ಬಸ್ಸಲ್ಲಿ ನಿಲ್ಲಿಸಿದ್ರು. ಆ ವಿದ್ಯಾರ್ಥಿಗಳು ಯಾರು ಸಾಧನೆ ಮೆಟ್ಲತ್ತಕ್ಕೆ ಆಗೋದೇ ಇಲ್ಲ. ಇವತ್ತು ನಾವು ನಮ್ಮ ಪೇರೆಂಟ್ಸ್ ಏನು ಕಷ್ಟಪಟ್ಟು ನಮ್ಮನ್ನು ಓದಿಸಿದಾರೋ, ನಾವು ಅವ್ರಿಗೆ ಕಷ್ಟ ಸುಖಗಳನ್ನು ಮನೇಲಿ ಅರ್ಥ ಮಾಡಿಸ್ಬೇಕು. ಇದರ ಜೊತೆ ನಾನು ಆಗಲೇ ಹೇಳ್ದಂಗೆ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಕಲೆಗಳು ಯಾವ್ಯಾವಿತ್ತು, ನಾನು ಸಾಮಾನ್ಯವಾಗಿ ನಾನು ಚಿಕ್ಕ ಮಗುವಲ್ಲಿ ನೋಡಿದಾಗ ಈಗ ಸಿಂಪಲ್ಲಾಗಿ ನಗು ಬರ್ಬೋದು. ಏನಂದರೆ, ಮಳೆ ಬರಲಿಲ್ಲ ಅಂದರೆ ಕಪ್ಪೆಗೆ ಮಗ. ಎಂ ಶಂಕರ್ ಮಾತನಾಡಿ, ನಮ್ಮ ಜೀವನದಲ್ಲಿ ಒಂದು ಭಾಗವಾದ ನಾಟಕ, ಕಲೆ, ಅಭಿನಯ ಎಲ್ಲ ಕಣ್ಣುಮೊರೆ ಆಗುತ್ತಿದೆ. ಗಾನಾ ಅಶ್ವಥ್ರವರು ಮಹಿಳಾ ಕಾಲೇಜಿನ ಹೆಣ್ಣು ಮಕ್ಕಳ ಕೈಯಲ್ಲಿ ಮಹಾರಾತ್ರಿ ನಾಟಕ ಮಾಡಿಸಿದ್ದು ನಾಟಕ ಅದ್ಭುತವಾಗಿತ್ತು. ಇಂದಿಗೂ ಗ್ರಾಮೀಣ ಭಾಗದಲ್ಲಿ ನಾಟಕ ಮಾಡುತ್ತಾರೆ. ನೋಡಲು ಎಷ್ಟು ಚಂದ, ಎಷ್ಟು ಅದ್ಭುತ ಎಂದು ತಿಳಿಸಿದರು. ಬಹಳ ಖುಷಿ ಆಗ್ತದೆ. 2ನೇ ದಿವಸ ನಾನು ಬೈ ಚಾನ್ಸ್ ನಾನು ಬರೋಕ್ಕಾಗಲಿಲ್ಲ, ಮಿಸ್ ಆಗ್ಬಿಟ್ಟು. ಭಾಳ ತುಂಬ ಚೆನ್ನಾಗಿತ್ತಂತೆ. ಆದರೆ ನನಗೆ ಬೇರೆ ಏನು ವರ್ಕ್ ಇದ್ದಿದ್ದರಿಂದ ನಾನು ಬರ್ಲಿಕ್ಕೆ ಆಗಲಿಲ್ಲ. ಇವತ್ತು ಬಂದೆ. ನಾನು ಅವ್ರು ಕರೀದಿದ್ರು ಬರ್ತಿದ್ದೆ. ನೀವೆಲ್ಲರೂ ಬಂದಿದ್ದೀರಿ, ತುಂಬ ಸಂತೋಷ ಆಯಿತು. ಯಾಕೆಂದರೆ ಇದು ನಮ್ಮ ಡ್ಯೂಟಿ. ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಸುಮಾರು ಜನ ಇಲ್ಲಿ ಚಂದ್ರೇಶ್ವರು ಮತ್ತು ಅವ್ರ ತಂಡ, ಅಶ್ವಥಣ್ಣವರು ಮತ್ತು ಅವ್ರ ತಂಡ ಏನಿಲ್ಲಿ ಕಂಕಣ ಕಟ್ಟಿ ನಿಂತಿದ್ದಾರೆ, ಅವರಿಗೆ ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲರೂ ಸಹಿತ ಸಪೋರ್ಟ್ ಮಾಡಬೇಕಾಗಿರೋದು ಅತ್ಯಂತ ಇಂಪಾರ್ಟೆಂಟ್. ಇಲ್ಲಾಂದರೆ ನಮ್ಮ ಕಣ್ಣು ಮುಂದೆನೇ ಇದನ್ನು ನಾವು ನಶಿಸಿ ಹೋಗೋದನ್ನು ನಾವು ನೋಡಬೇಕಾಗುತ್ತೆ. ಹಾಗಾಗಿ ನಾವೆಲ್ಲರೂ ಸೇರಿ ಇದನ್ನು ಉಳಿಸ್ಕೋಬೇಕು. ನಾನು ಇನ್ನೂ ಆಮೇಲೆ ಮಾತಾಡ್ತೀನಿ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ. ಈಗ ಎಲ್ಲರೂ ಸಹಿತ ನಾಟಕ ನೋಡೋಣ. ನಾಟಕ ಪ್ರಾರಂಭ ಆಗಲಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ವಾರ್ತಾ ಇಲಾಖೆ ಅಧಿಕಾರಿ ಮಂಜುನಾಥರವರು ಮಾತನಾಡಿ, ನಮ್ಮಲ್ಲಿ ಇರುವ ಕಲೆ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ರಂಗಕಲೆಯನ್ನು ಈ ಭಾಗದಲ್ಲಿ ಉಳಿಸಿ ಬೆಳೆಸುತ್ತಿರುವ ಗಾನಾ ಅಶ್ವಥ್ರವರು ಕಲಿತ ವಿದ್ಯೆ ಎಂದಿಗೂ ನಷ್ಟವಾಗುವುದಿಲ್ಲ ಎಂದು ತಿಳಿಸಿದರು. ಎಲ್ಲ ಒಂದು ಕಡೆ ಯುವ ಪೀಳಿಗೆ ಅದರಿಂದ ಸ್ವಲ್ಪ ವಿಮುಖ ಆಗಿರ್ಬೋದು. ಆ ವಿಮುಖ ಆಗಿರತಕ್ಕಂಥದ್ದನ್ನು ಮತ್ತೆ ಮುನ್ನೆಲೆಗೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಏನು ಚಂದ್ರಯ್ಯ ಸರ್ ಇರ್ಬೋದು, ಗಾನಾ ಅಶ್ವಥ್ ಸರ್ ಇರ್ಬೋದು, ಇವರೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಈ ಭಾಗದಲ್ಲಿ, ಅದರಲ್ಲೂ ಈ ಭಾಗದಲ್ಲಿ ರಂಗಕಲೆ ಅಂತಕ್ಕಂಥದ್ದು ತುಂಬ ಸ್ವಲ್ಪ ಬೇರೆ ಭಾಗಗಳು ಹೋಲಿಸ್ಕೊಂಡ್ರೆ ಕಡಿಮೆನೇ ಅಂತೇಳಿ ನಾವು ಒಪ್ಕೋಬೇಕು. ಆ ಒಂದು ಇಂಥ ಒಂದು ಪ್ರದೇಶದಲ್ಲಿ ಈ ಕಲೆಯನ್ನು ಮತ್ತೆ ಇದನ್ನು ಪಸರಿಸಲಿಕ್ಕೆ ತುಂಬ ಪ್ರಯತ್ನ ಪಡ್ತಿರ್ತಕ್ಕಂಥ ಎಲ್ರಿಗೂ ಕೂಡ ಯಶಸ್ಸು ಸಿಗಲಿ ಅಂತೇಳಿ ಎರಡೆರಡು ಮಾತಲ್ಲಿ ನಾನು ಹೇಳ್ತಾ ಇದ್ದೀನಿ. ಇದು ಯಾರಿಗೂ ಕೂಡ ವೇಸ್ಟ್ ಆಗೋದಿಲ್ಲ. ಕೆಲವರು ವಿದ್ಯಾರ್ಥಿಗಳು ಅಂದ್ಕೊಂಡಿರ್ಬೋದು, ಏನಪ್ಪ 2 ತಿಂಗಳು ಮಾತ್ರ ಪ್ರಾಕ್ಟೀಸ್ ಮಾಡ್ತೀವಿ, ಮತ್ತೆ ನಮ್ಗೆ ಎಲ್ಲಿ ಅವಕಾಶಗಳು ಸಿಗ್ತವೋ ಇಲ್ವೋ ಅಂತೇಳಿ. ಇದು ಬರೆದಿಟ್ಕೊಳ್ಳಿ. ಇದು ನಿಮ್ಮ ಜೀವನದ ಮೊದಲನೇ, ಈ ಒಂದು ಪಯಣದ ಒಂದು ಮೊದಲನೇ ಮೆಟ್ಟಿಲು. ಇದು ಯಶಸ್ಸಿನ ಮೆಟ್ಟಿಲು. ನಿಮ್ಗೆಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ. ಯಾವುದೇ ಪ್ರಯತ್ನಗಳು ಕೂಡ ವೇಸ್ಟ್ ಆಗೋದಿಲ್ಲ. ನೀವು ಎಲ್ಲರೂ ಕೂಡ ತಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಸಫಲರಾಗ್ತೀರಾ. ಒಳ್ಳೆಯದಾಗಲಿ. ಎಲ್ಲ ನಾಟಕ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನಾನು ಹೇಳೋದು. ಇಬ್ಬರು ತಿರುಗಿ ಜಗಳ ಬೇರೆ ಮಾಡ್ಕೊಂಡ್ರಂತೆ. ಅದ್ ಯಾವ್ದು ಮನಸ್ಸಿನಾಗ ಮಾಡ್ಕೊಳ್ದೆ ಎಲ್ಲಾನು ಅನುಸರಿಸ್ಕೊಂಡು ನಾಟಕ ಚೆನ್ನಾಗಿ ಮಾಡ್ಬೇಕು. ಗೊತ್ತಾಯ್ತಾ ನಾನು ಹೇಳಿದ್ದು? ಆಯ್ತು ಮೇಷ್ಟ್ರೆ. ಆ ಜಬರ್ದಸ್ತ್ ಮಗು ಮಾತು ಹೇಳಿ. ಆಯ್ತು, ಇಲ್ಲಿರ್ತೀನಿ, ಆಮೇಲೆ ಇಸ್ಕೊಂಡು ಬೇಟೆ ಆಶೀರ್ವಾದ ಅದ್ ಹಾಕೊಂಡೆ ಮಾಡೋದಲ್ಲ ಬೇಟೆ. ಏನ್ನ ಆಶೀರ್ವಾದನ ಅದನ್ನ ಹಾಕೊಂಡೆ ಆಶೀರ್ವಾದ ಮಾಡಕ್ ಬರಲ್ಲ ಕಣ್ಣ. ಮಂಗಳಾರತಿ ಮಾಡಕ್ ಬರುತ್ತೆ. ಮಾಡ ಬೇಡ ಬೇಟೆ. ತಕ್ಕ ಒಳ್ಳೇದಾಗ್ಲಿ. ಹೋಗ್
ಅಲ್ಲೆಲ್ಲ ಹಚ್ಕೊಳ್ಳಿ ಮತ್ತೆ ಕಾಲ್ಕೊಡಿ. ಏನು ಮಾಡ್ತಿದ್ದಲ್ಲಿ? ಆಶೀರ್ವಾದ ಬಿಟ್ರೆ ಕೃಷ್ಣ ಅಲ್ವಾ ತಲೆ ಬಗ್ಗಿಸ್ಬಾರ್ದು ಅಂತ. ಏನಪ್ಪ ಕೃಷ್ಣ ಅಲ್ವಾ ತಲೆ ಬಗ್ಗಿಸ್ಬಾರ್ದು ಅಂತ. ಆ ಮುಂದಕ್ಕೆ ಮೂರು ಜನದ ಮುಂದೆ ನೀವು ನಾಟಕ ಚೆನ್ನಾಗಿ ಮಾಡಿ ಬೇಸ್ ಅನ್ಸ್ಕೋಬೇಕಂದ್ರಲ್ಲ, ಆಮೇಲೆ ಸರ್ಕಾರದವ್ರು ನನಗೆ ಕೊಟ್ಟಿರೋ ರಾಜ್ಯ ಪ್ರಶಸ್ತಿ ಸುರಮುನಿ ವಂದಿತ ದೇವ ಭಕ್ತ ಜನಾಪನ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಭಯ ಆಯ್ತದೆ ಮೇಡ್ರೆ. ಭಯ ಯಾಕ್ಲ ಪಟ್ಕತಿಲಿ ಅವ್ರು ಅವಾಗ್ಲೇ ನಿಮ್ಮ ಪಾದವೇ ಪವಿತ್ರ ಅಂತ ತಿಳಿದುಕೊಂಡು ನಾವು ಎಲ್ಲಿ ಕುಂತುಕೊಂಡ್ರು ದೇವ, ಎಲ್ಲಿ ಕುಂತುಕೊಂಡ್ರೇನು ದೇವ? ಜಲ್ ಸುರಿಸ್ತಾರೆ. ಗಂಡಸಾದನು ಬೆವ್ರು ಸುರಿಸ್ತಾ ಕಂಡ. ಹೌದು ಕಂಡ, ಗಂಡಸಾದವ್ನು ಬೆವ್ರು ಸುರಿಸ್ಬೇಕು. ನಿಂತರ ಬಕೆಟ್ ಗಂಟೆ ಜಲ್ ಸುರಿಸ್ಬಾರ್ದು. ಅವ್ನು ಕುತ್ಕೊಂಡು ಅದೇನ್ ಕಿಸಿಲ್ಲ, ನಾನು ನೋಡ್ತೀನಿ. ನೀನು ಇಲ್ಲಿಂದ ಏನ್ ಕಿಸಿದ್ಯಾ ಕಿಸಿ, ನನ್ನ ಜೊತೆಗೆ ಇವ್ರೆಲ್ಲರೂ ನೋಡ್ತಾರೆ. ಬಾಯಿಂದ ನೀವು ಹೇಳು. ನಾನು ಇದ ಊರ್ನಾಗ ಮದುವೆ ಆಗಿರೋದು. ಸಂತೋಷ. ನನ್ನ ಹೆಂಡತಿ ನಮ್ಮ ಅತ್ತಿ ನಾಟಿ ಮಾಡಕ್ ಬಂದಿಲ್ಲ. ಶಿವ ಶಿವ ಶಂಭೋ ಮಹಾದೇವ ಕಾಶಿಯ ದೀವನ ಪಾವನ ಕಳಿಸ ಹರಶಿವಲಿಂಗನಗೋ ಹರ ಹರ ಶಂಭೋ ಮಹಾದೇವ ಶಿವ ಶಿವ ಶಂಭೋ. ಅತಿ ವಿರಳ ಹಾಲು ಕಾಡಿತು ಬಹಳ ನಿನ್ನ ಬ್ಯೂಟಿ ಅತಿ ವಿರಳ ಹಾಲು ಕಾಡಿತು ಬಹಳ ನಿತ್ಯ ಮಾಡುವ ಅವ್ರ ಮನೆಯ ತರ ತರಬೇಕ ತಂಗಿ ಮುದ್ದೇನ ತಂಗ್ಯವ್ವ ಅತ್ತೆ ಮಾವರ ಪಾದ ಪೂಜೆ ನಿತ್ಯ ಮಾಡುತ್ತೋ ಅಳಗಾಡ್ತಾನೆ ಸುಂಕೇರೆ ವೀರನಂತ ಸೂರನಂತ ಮಾರನಂತ ಗಂಡ ನಾನು ಏಕೆ ಅಳ್ತಾ ನಿಂತುಕೊಂಡೆ ಅಳ್ಬುತ್ತಿ ಹೆಂಗೆ ನನ್ನ ಮೇಲೆ ನಿಂಗೆ ಕೋಪ ಯಾಕೆ ಎಳೆ ಇಲ್ಲೇ ನಿನ್ನ ಮುದ್ದಾಡ್ಬೇಕೆ ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದ್ರೂ ಹಚ್ಚುತ್ತೀನಿ ಶಾಲೆ ಅಮರೇಂದ್ರ ಬಾಹುಬಲಿ ಜನ ಆಗ್ತಾನೆ. ಉಲ್ಟ ಹೇಳಿ ಸಾಯ್ತಾರೆ. ಮಗ ಅಲ್ವಾ, ನನಗಿಂತ ಮಗ. ಓ ಗೆಳೆಯ ಶಿವ ಗೆಳೆಯ ನಿಂಗೆ ಶಾಲೆ ಪಾಪಗಳು ವಾಪಕು ಒಂದು ಕೈ ಪ್ರೀತಿ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಈ ನನ್ನ ಮಗನನ್ನು ಬಡ್ದಾಕೋಕೆ, ಯಾಕ ಆ ಪಾಂಡವರನ್ನು ಬಡ್ದಾಕೋಕೆ ನಾನೊಬ್ಬನೇ ಸಾಕು. ಇರುವುದಕ್ಕೆ ತಕ್ಕ ಏರ್ಪಾಟು ಮಾಡುವಂತ ನಾವು. ಅವನೇನು ನಿನ್ನೆ ನಂಬ್ಕೊಂಡು ಬಂದವನ? ಆ ದರಿದ್ರಿಗ ಎದುರು ಮನೆಗೆ ಬಂದ್ಬಿದ್ದವನಂತೆ. ಸೌಂಡ್ ಕೊಡ್ರಿ. ನಾಟಕದ ದಿನನೇ ಬರ್ತಾಳೆ, ನೀವಿವತ್ತು ಮುಂದಕ್ಕೆ ಹೋಗಿ. ಡ್ಯಾನ್ಸ್ ಇಲ್ಲಿದ್ದಕ್ಕೆ ಚಿಕ್ಕ ಪೂಜೆ ಹೆಂಗಾಯ್ತದೆ? ಮಹಾಪ್ರಭು, ನೀವು ಮೊದಲು ಗೆಜ್ಜೆ ಪೂಜೆ ಅನ್ನೋದನ್ನ ಸರಿಯಾಗಿ ಹೇಳೋದನ್ನ ಕಲ್ತ್ಕೊಳ್ಳಿ. ನಾನು ಅದನ್ನು ಯೋಚನೆ ಚೆನ್ನಾಗಿ ಹೇಳು. ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಶರಣಂ, ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ. ಬಾಳುವೆನು ನೋಡು ಬದುಕುವೆನು ನೋಡು ಬಾಳುವೆನು ನೋಡು ಬದುಕುವೆನು.
ಅಯ್ಯೋ ಅಯ್ಯಪ್ಪಲೇ, ನಾನು ನಿನ್ನ ನಾಟಕ ಕಲ್ಸಕ್ ಬಂದಿರೋ ಮೇಷ್ಟ್ರು ಕಂಡ. ಯಾವನಾದ್ರೆ ಕೃಷ್ಣ ಪರಮಾತ್ಮ ನಿಮ್ಮಲ್ಲಿ ಇಟ್ಕೊಂಡಲ್ಲ. ಅಯ್ಯೋ ಅಯ್ಯಪ್ಪ, ಏದಿನಿಂದ ಕಾಯ್ತಿದ್ದೆ ನನ್ನ ಮಗನಿಗೆ. ಮೇಷ್ಟ್ರು ಹೊಡಿಬಾರ್ದು ಕಂಡ, ಕೇಳ ಅವ್ರನ್ನೆಲ್ಲ. ಇಲ್ಲ ಮತ್ತೆ ಆ ಕೃಷ್ಣ ಪರಮಾತ್ಮ ನಾನು ಕ್ಷಮೆ ಕೇಳ್ತಿರು, ದಯವಿಟ್ಟು ಕ್ಷಮಿಸ್ಬಿಡಿ ಮೇಷ್ಟ್ರೆ. ಇರ್ಲಿ ಬಿಡ್ರಲ್ಲೇ, ಇದು ನಿಮ್ಮ ತಪ್ಪಲ್ಲ. ನೀವು ಚಿಕ್ಕ ವಯಸ್ಸಿನಲ್ಲೇ 4 ಅಕ್ಷರ ಕಲ್ತಿದ್ರೆ ಇವತ್ತು ಈ ಪರಿಸ್ಥಿತಿ ಉದ್ಭವ ಆಗ್ತಿರ್ಲಿಲ್ಲ. ಅಷ್ಟಿಲ್ಲದೆ ಹೇಳಿದ್ದಾರೆ ದೊಡ್ಡವರು, ವಿದ್ಯಾವಿಹೀನ ಪಶು ಸಮಾನ ಅಂತ. ವಿದ್ಯೆ ಇಲ್ಲದವರು ಪ್ರಾಣಿಗಳಿಗೆ ಸಮಾನ, ಪಶುಗಳ ತರಹ ಅಂತ. ಏಯ್ ನೋಡ್ರಲ್ಲ, ನೀವು ಎಲ್ಲಿವರೆಗೂ ಅಕ್ಷರ ಕಲಿಯೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಅಹಂಕಾರ. ಕಾರ್ಯಕ್ರಮದಲ್ಲಿ ಗಾನ ಆಶ್ವತ್, ಚಂದ್ರಯ್ಯ, ಹರಿಕೆರೆ ಮುನ್ರಾಜ್ ಇದ್ದರು. ಇಂದು ಕೊನೆ ದಿನ ನಾಟಕ ನೋಡಬನ್ನಿ. ಮೋಳಿಗೆ ಮಾರಯ್ಯ ನಾಟಕ ಪ್ರದರ್ಶನ. ಸ್ಥಳ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಆವರಣ, ಚಿಕ್ಕಬಳ್ಳಾಪುರ.